Good morning, dear students. Next, we will move to the chapter 12, Thermodynamics. Thermodynamics means it is a branch of physics which deals with the interrelation between heat and mechanical energy. So that is, thermodynamics means it is a branch of physics. Physics in one part adu and branch adu yav concept na ನಾವು explain ಮಾಡುತ್ತೆ ಅಂತ ಹೇಳಿದ್ರೆ which deals with the interrelation between heat and mechanical energy. Heat ಮತ್ತೆ mechanical energy ಬಗ್ಗೆ ನಮಗೆ ಏನು ಕೊಡುತ್ತೆ ಅದು explanation ಕೊಡುತ್ತೆ. That is study of transformation of heat energy into other forms of energy and vice versa. ಅಂದರೆ study of transformation of heat energy ಇಂದ ಮೆಕ್ಯಾನಿಕಲ್ ಎನರ್ಜಿ ಇರ್ಬೋದು ಅಥವಾ ಮೆಕ್ಯಾನಿಕಲ್ ಎನರ್ಜಿಯಿಂದ ಕೆಮಿಕಲ್ ಎನರ್ಜಿ ಇರ್ಬೋದು ಅಥವಾ ಕೆಮಿಕಲ್ ಎನರ್ಜಿಯಿಂದ ಅಗೇನ್ ಮತ್ತೆ ಹೀಟ್ ಎನರ್ಜಿ ಇರ್ಬೋದು. ಲೈಕ್ ದಿಸ್ ಇಟ್ ಗಿವ್ಸ್ ದ detailed explanation about the study of transformation of heat energy into other form of energy and vice versa. So here totally thermodynamics means it is a branch of physics that deals with the concept of heat and mechanical energy, and it also gives the concept of the study of transformation of heat energy into the other form of energy and vice versa. So that is about the thermodynamics, definition of the thermodynamics. Next, system means quantity of matter enclosed by a real or imaginary boundary is called a system antivi. So here if you consider one classroom as a system, ಒಂದು ಸಿಸ್ಟಮ್ ಅಂತ ಹೇಳಿದ್ರೆ ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕ್ಲಾಸ್ ರೂಮ್ನ ನಾವು ಸಿಸ್ಟಮ್ ಅಂತ ಇಟ್ಕೊಂಡಿದ್ದೀವಿ ಅಂತ ಇಟ್ಕೊಂಡ. ಸೊ ಫಸ್ಟ್ ಪಿ ಯು ಸಿ ಕ್ಲಾಸ್ ರೂಮ್ ಅಂತ ಇದೆ. ಫಸ್ಟ್ ಪಿ ಯು ಸಿ ಕ್ಲಾಸ್ ರೂಮ್ನ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಸೊ ದೋಸ್ ಸಿಸ್ಟಮ್ಸ್ ಆರ್ ಸರೌಂಡೆಡ್ ಬೈ, ಆ ಒಂದು ಸಿಸ್ಟಮು ಯಾವುದರಿಂದ ಸರೌಂಡ್ ಆಗಿದೆ ನಮಗೆ? ವಾಲ್ಸಿಂದ ಅಲ್ವಾ. ಒಂದು ರೂಮ್ ಅಂತ ಹೇಳಿದ್ರೆ ಗೋಡೆಗಳಿರುತ್ತೆ ನಮಗೆ, ಅದರಿಂದ ಏನಾಗಿದೆ? ಕವರ್ ಆಗಿದೆ. ಸೊ ದೋಸ್ ಬಿಕಮ್ ದ ರಿಯಲ್ ಬೌಂಡ್ರಿ ಆಯಿತು. ಅದೇ ಥರ ಇಮ್ಯಾಜಿನರಿ ಬೌಂಡ್ರಿ ಅಂತ ಹೇಳಿದಾಗ ನಮಗೆ ಅದನ್ನು ಜಸ್ಟ್ ವಿ ಇಮ್ಯಾಜಿನ್ ಬಟ್ ದೇರ್ ಇಸ್ ನೋ ಎಕ್ಸಿಸ್ಟೆನ್ಸ್ ಆಫ್ ದಟ್ ಬೌಂಡ್ರಿ. ಅದನ್ನು ನಾವೇನು ಹೇಳ್ತೀವಿ? ಇಮ್ಯಾಜಿನರಿ ಬೌಂಡ್ರಿ ಅಂತ ಹೇಳ್ತೀವಿ ನಾವು. ಸೊ ಈ ಸಿಸ್ಟಮ್ ಅಂದರೆ ಯಾವುದೇ ಒಂದು ಸಿಸ್ಟಮ್ ಇರ್ಬೋದು, ಯಾವುದೇ ಒಂದು ಕಾನ್ಸೆಪ್ಟನ್ನು ನೀವು ಹೇಳೋದಾದರೂ ಕೂಡ ಇಟ್ ಮಸ್ಟ್ ಕಂಟೈನ್ ಎ ಬೌಂಡ್ರಿ, ಬಟ್ ಇಟ್ ಶುಡ್ ಬಿ ರಿಯಲ್ ಆರ್ ಇಮ್ಯಾಜಿನರಿ, ಯಾವುದಾದ್ರೂ ಆಗಿರ್ಬೋದು. ಅದನ್ನು ನಾವೇನು ಹೇಳ್ತೀವಿ? ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ದಟ್ ಈಸ್ ಕ್ವಾಂಟಿಟಿ ಆಫ್ ಮ್ಯಾಟರ್ ಎನ್ಕ್ಲೋಸ್ಡ್ ಬೈ ಎ ರಿಯಲ್ ಆರ್ ಇಮ್ಯಾಜಿನರಿ boundary is called as system ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಆರ್ ಸರೌಂಡಿಂಗ್. ದ ರೀಜನ್ ಔಟ್ಸೈಡ್ ದ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ಎನ್ವಿರಾನ್ಮೆಂಟ್ ಆರ್ ಸರೌಂಡಿಂಗ್. ಈಗ ಒಂದು ಫಸ್ಟ್ ಪಿ ಯು ಸಿ ಕ್ಲಾಸ್ ರೂಮ್ ಇದೆ ನಿಮ್ಮದು. ಆ ಕ್ಲಾಸ್ ರೂಮ್ನ ಸಿಸ್ಟಮ್ನ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಕ್ಲಾಸ್ ರೂಮ್ನ ಬಿಟ್ಬಿಟ್ಟು ಉಳಿಕೆದೆಲ್ಲ ಏನಿದೆ ದೋಸ್ ಬಿಕಮ್ ದ ಸರೌಂಡಿಂಗ್ಸ್. ಅದನ್ನೇನು ಹೇಳ್ತೀವಿ ನಾವು? ಸರೌಂಡಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಥರ್ಮೋಡೈನಮಿಕ್ ವೇರಿಯೇಬಲ್ಸ್. ದ ವೇರಿಯೇಬಲ್ಸ್ ಆರ್ ಕ್ವಾಂಟಿಟೀಸ್ ವಿಚ್ ಡಿಟರ್ಮೈನ್ ದ ಥರ್ಮೋಡೈನಮಿಕ್ ಬಿಹೇವಿಯರ್ ಆಫ್ ದ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಪ್ರೆಷರು, ವಾಲ್ಯೂಮು, ಟೆಂಪ್ರೇಚರು ಎಕ್ಸೆಟ್ರಾ. ಒಂದು ಥರ್ಮೋಡೈನಮಿಕ್ ಬಿಹೇವಿಯರ್ನ ನಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಹೇಳಿದಾಗ ಅವನ್ನ ನಾವೇನು ಹೇಳ್ತೀವಿ? ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂತೀವಿ. ಅಂದರೆ ನಾವು ಥರ್ಮೋಡೈನಮಿಕ್ಸಲ್ಲಿ ಯೂಸ್ ಮಾಡೋ ಎಲ್ಲ ವೇರಿಯೇಬಲ್ಸ್ ನಾವೇನು ಹೇಳ್ತೀವಿ? ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಪ್ರೆಷರ್ ಇರ್ಬೋದು, ವಾಲ್ಯೂಮ್ ಇರ್ಬೋದು, ಟೆಂಪ್ರೇಚರ್ ಇರ್ಬೋದು, ಎಂಟ್ರೋಪಿ, ಎಂಥಾಲ್ಪಿ, ಸೊ ಲೈಕ್ ದಿಸ್ ಯಾವುದಾದ್ರೂ ಇರ್ಬೋದು. ಅದನ್ನು ನಾವೇನು ಹೇಳ್ತೀವಿ? ನಾವು ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ thermodynamic state. So here thermodynamic state means it is a condition of a system determined by thermodynamic variables such as pressure, volume and temperature. ಹಾಗಾದರೆ ಒಂದು ಇಲ್ಲಿ ಏನು ನಾವು ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂತ ಹೇಳಿದ್ವಿ, ಈ ವೇರಿಯೇಬಲ್ಸು ನಮಗೆ ಥರ್ಮೋಡೈನಮಿಕ್ ಸಿಸ್ಟಮನ್ನು ಡಿಫೈನ್ ಮಾಡುತ್ತೆ. ಆ ಸಿಸ್ಟಮನ್ನು ಡಿಫೈನ್ ಮಾಡಿದಾಗ ಅಲ್ಲಿ ಬರೋ ಅಂಥ ಸ್ಟೇಟನ್ನು ನಾವೇನು ಹೇಳ್ತೀವಿ? ಥರ್ಮೋಡೈನಮಿಕ್ ಸ್ಟೇಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಥರ್ಮೋಡೈನಮಿಕ್ ಸ್ಟೇಟ್ ವೇರಿಯೇಬಲ್ಸಲ್ಲಿ ಎರಡು ಥರ ಇದೆ. ಎಕ್ಸ್ಟೆನ್ಸಿವ್ ವೇರಿಯೇಬಲ್ಲು ಮತ್ತು ಇಂಟೆನ್ಸಿವ್ ವೇರಿಯೇಬಲ್ ಅಂತ ಹೇಳ್ತೀವಿ. ದಟ್ ಈಸ್ ಎಕ್ಸ್ಟೆನ್ಸಿವ್ ಸ್ಟೇಟ್ ವೇರಿಯೇಬಲ್ ಅಂತ ಹೇಳಿದ್ರೆ ದ ಸ್ಟೇಟ್ ವೇರಿಯೇಬಲ್ಸ್ ವಿಚ್ ಡಿಪೆಂಡ್ ಅಪಾನ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್ contained in the system are called extensive variable ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಂಟರ್ನಲ್ ಎನರ್ಜಿ, ವಾಲ್ಯೂಮ್ ಆ್ಯಂಡ್ ಟೋಟಲ್ ಮಾಸ್. ಇಟ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್ ಅಥವಾ ಮ್ಯಾಟರ್ ವಿಚ್ ವಿ ಹ್ಯಾವ್ ಟೇಕನ್. ಈಗ 1 kg ಆಫ್ ಮಾಸ್ ಅಂತ ತೊಗೊಂಡಿದ್ದೀವಿ ಅಂತ ಇಟ್ಕೊಂಡು 1 kg ಅದೇ ಮ್ಯಾಟರ್ನ ಏನು ಮಾಡುತ್ತೆ? ಸ್ಪೆಸಿಫೈ ಮಾಡುತ್ತೆ ನಮಗೆ. ಅದ್ರ ವೆಯ್ಟ್ನ ಸ್ಪೆಸಿಫೈ ಮಾಡುತ್ತೆ, ಕ್ವಾಂಟಿಟಿನ ಸ್ಪೆಸಿಫೈ ಮಾಡುತ್ತೆ. ಅವಾಗ ತೊಗೊಳ್ಳೋವಂಥ ವೇರಿಯೇಬಲ್ಸ್ ನಾವೇನು ಹೇಳ್ತೀವಿ? ಎಕ್ಸ್ಟೆನ್ಸಿವ್ ವೇರಿಯೇಬಲ್ಸ್. ಅದನ್ನು ಡಿಫೈನ್ ಮಾಡೋವಂಥ ವೇರಿಯೇಬಲ್ಸ್ ಏನು ಹೇಳ್ತೀವಿ? ಎಕ್ಸ್ಟೆನ್ಸಿವ್ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಎಕ್ಸ್ಟೆನ್ಸಿವ್ ಸ್ಟೇಟ್ ವೇರಿಯೇಬಲ್ಗೆ ಎಕ್ಸಾಂಪಲ್ ಏನು? ಇಂಟರ್ನಲ್ ಎನರ್ಜಿ ಇರ್ಬೋದು, ವಾಲ್ಯೂಮ್ ಇರ್ಬೋದು, ಟೋಟಲ್ ಮಾಸ್ ಇರ್ಬೋದು. ವಾಲ್ಯೂಮನ್ನು V ಅಂತ ಬರಿತೀವಿ, ಮಾಸ್ನ M ಅಂತ ಬರಿತೀವಿ.
ಇಂಟರ್ನಲ್ ಎನರ್ಜಿನ ಯು ಅಂತ ಬರಿತೀವಿ. ಇಂಟರ್ನಲ್ ಎನರ್ಜಿ ಬೇಕಂತ ಹೇಳಿದಾಗ ಸೊ ಸಮ್ ಆಫ್ ದ ಟೋಟಲ್ ಪೊಟೆನ್ಷಿಯಲ್ ಆ್ಯಂಡ್ ಕೈನೆಟಿಕ್ ಎನರ್ಜಿ ಇಸ್ ಡಿಫೈನ್ಡ್ ಆಸ್ ಇಂಟರ್ನಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಹೇಳ್ಬೇಕಾದ್ರೆ ಏನು ಹೇಳ್ತೀವಿ ನಾವು, ಹಾಫ್ mv² ಹೇಳ್ತೀವಿ. ಪೊಟೆನ್ಷಿಯಲ್ ಎನರ್ಜಿ ಹೇಳ್ಬೇಕಾದ್ರೆ ಏನು ಹೇಳ್ತೀವಿ, mgh ಹೇಳ್ತೀವಿ. ಹಾಗಾದರೆ ಎರಡೂ ಕೂಡ ಮಾಸ್ನ ಸ್ಪೆಸಿಫೈ ಮಾಡ್ತೀವಿ ಅಂದಾಗ ನಾವು ಏನು ವೇರಿಯಬಲ್ ಅಂತ ಹೇಳ್ಬೋದು, ಅವುಗಳನ್ನ ಇಂಟರ್ನಲ್ ಎನರ್ಜಿ, ವಾಲ್ಯೂಮ್ ಮತ್ತು ಟೋಟಲ್ ಮಾಸ್ಗಳನ್ನು ಏನು ಹೇಳ್ಬೋದು, ಎಕ್ಸ್ಟೆನ್ಸಿವ್ ಸ್ಟೇಟ್ ವೇರಿಯಬಲ್ಸ್ ಅಂತ ಹೇಳ್ತೀವಿ, ವಿಚ್ ಡಿಪೆಂಡ್ಸ್ ಅಪಾನ್ ದ ಮಾಸ್. Next, intensive state variable means the state variable which are independent of the quantity of matter present in the system are called intensive state variables ಅಂತೀವಿ. ಅಂದರೆ it means it doesn't depend upon the quantity of matter. ಮ್ಯಾಟರ್ನ ನಾವು ತೊಗೊಂಡಿದ್ದೀವಿ ಅಂತ ಹೇಳಿದಾಗ ಅದರ ಮಾಸ್ ಮೇಲೆ ಡಿಪೆಂಡ್ ಆಗಿಲ್ಲ, ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿಲ್ಲ, ಅಥವಾ ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಹೇಳಿದಾಗ ಆ ವೇರಿಯಬಲ್ಸ್ ನಾವೇನು ಹೇಳ್ತೀವಿ, ಇಂಟೆನ್ಸಿವ್ ಸ್ಟೇಟ್ ವೇರಿಯಬಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಯಾವುದು, ಪ್ರೆಷರು, ಟೆಂಪರೇಚರು, ಡೆನ್ಸಿಟಿ. ಓಕೆ, ಪ್ರೆಷರು, ಟೆಂಪರೇಚರ್, ಡೆನ್ಸಿಟಿ ಅಂತ ಹೇಳಿದಾಗ ಯಾವುದೇ ಒಂದು ಸಬ್ಸ್ಟೆನ್ಸಿಗಾದ್ರೂ ಪ್ರೆಷರ್ ಇರುತ್ತೆ, ಯಾವುದೇ ಒಂದು ಸಬ್ಸ್ಟೆನ್ಸಿಗಾದರೂ ಟೆಂಪರೇಚರ್ ಇರುತ್ತೆ, ಯಾವುದೇ ಒಂದು ಸಬ್ಸ್ಟೆನ್ಸಿಗಾದ್ರೂ ಡೆನ್ಸಿಟಿ ಇರುತ್ತೆ. ಆ ಒಂದು ವೇರಿಯಬಲ್ಸ್ಗಳನ್ನ ನಾವೇನು ಹೇಳ್ತೀವಿ, ಇಂಟೆನ್ಸಿವ್ ಸ್ಟೇಟ್ ವೇರಿಯಬಲ್ಸ್ ಅಂತೀವಿ. ಓಕೆ, ನೆಕ್ಸ್ಟ್ ಈಕ್ವೇಷನ್ ಆಫ್ ಸ್ಟೇಟ್. ಸೊ ಏನು ದ ರಿಲೇಷನ್ ವಿಚ್ ಕನೆಕ್ಟ್ಸ್ ದ ಥರ್ಮೋಡೈನಮಿಕ್ ವೇರಿಯಬಲ್ಸ್ ಈಸ್ ಕಾಲ್ಡ್ ಸ್ಟೇಟ್ ಈಕ್ವೇಷನ್ ಅಂತ ಹೇಳ್ತೀವಿ. ಥರ್ಮೋಡೈನಮಿಕ್ ವೇರಿಯಬಲ್ಸ್ ನಾವಿಲ್ಲಿ ಹೇಳ್ಕೊಂಡಿದ್ದೀವಿ. ಥರ್ಮೋಡೈನಮಿಕ್ಸ್ ವೇರಿಯಬಲ್ಸ್ ಅಂದರೆ ಪ್ರೆಷರು, ವಾಲ್ಯೂಮು, ಟೆಂಪರೇಚರು ಏನಾದರೂ ಇರ್ಬೋದು. ಆ ಮೂರನ್ನ ನಾವಿಲ್ಲಿ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದಾಗ ವಿ ಗೆಟ್ ಒನ್ ಎಕ್ಸ್ಪ್ರೆಷನ್, ದಟ್ ಈಸ್ PV = RT ಅಂತ ಇಟ್ಕೊಳ್ಳೋಣ. ಅದನ್ನ ಏನು ಹೇಳ್ತೀವಿ ನಾವು, ಈಕ್ವೇಷನ್ ಆಫ್ ಸ್ಟೇಟ್ ಅಂತ ಹೇಳ್ತೀವಿ. ಓಕೆ, ಇವಾಗ PV/T = ಕಾನ್ಸ್ಟೆಂಟ್, ಅವನು ಕೂಡ ಈಕ್ವೇಷನ್ ಆಫ್ ಸ್ಟೇಟ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಥರ್ಮೋಡೈನಮಿಕ್ ಈಕ್ವಿಲಿಬ್ರಿಯಮ್. When system is in thermal, mechanical and chemical equilibrium, then it is said to be in thermodynamic equilibrium ಅಂತೀವಿ. ಸೊ ಹಾಗಾದರೆ ಏನಿದೆ ಥರ್ಮಲ್ ಇಕ್ವಿಲಿಬ್ರಿಯಮ್, ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮ್ ಮತ್ತು ಕೆಮಿಕಲ್ ಇಕ್ವಿಲಿಬ್ರಿಯಮ್? ಒಂದು ಸಿಸ್ಟಮು ಥರ್ಮಲ್ ಇಕ್ವಿಲಿಬ್ರಿಯಮಲ್ಲೂ ಇರಬೇಕು, ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮಲ್ಲೂ ಇರಬೇಕು, ಆ್ಯಂಡ್ ಕೆಮಿಕಲ್ ಇಕ್ವಿಲಿಬ್ರಿಯಮಲ್ಲೂ ಕೂಡ ಇರಬೇಕು. ಇದು ಮೂರು ಇದ್ದರೆ ಮಾತ್ರ ಅದನ್ನು ಸಿಸ್ಟಮ್ನ ಏನು ಹೇಳ್ತೀವಿ ನಾವು, ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಮಲ್ಲಿದೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಥರ್ಮಲ್ ಇಕ್ವಿಲಿಬ್ರಿಯಮ್ ಅಂತ ಹೇಳಿದರೆ, a system is said to be in thermal equilibrium if the temperature of all parts of the system is same as the temperature of the surrounding. ಈಗ ಯಾವುದೋ ಒಂದು ಸಿಸ್ಟಮ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಲೆಟ್ ಇಟ್ ಬಿ ಯುವರ್ ಕ್ಲಾಸ್ ರೂಮ್ ಅಂತಲೇ ತೊಗೊಳ್ಳೋಣ. ನಿಮ್ಮ ಕ್ಲಾಸ್ ರೂಮಲ್ಲಿ ಟೆಂಪರೇಚರು ಎಷ್ಟಿದೆ, 26°C ಇದೆ ಅಂತ ಇಟ್ಕೊಳ್ಳೋಣ. ಪ್ರತಿಯೊಂದು ಬೆಂಚು, ಟೇಬಲ್ಲು, ಅಥವಾ ನೀವು ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡ್ತೀರಾ ಏನು, ಅಥವಾ ನೀವು ನಿಮ್ಮ ಏನೇನು ಒಂದು ಕ್ಲಾಸ್ ರೂಮಲ್ಲಿ ಏನೇನು ಇನ್ಸ್ಟ್ರೂಮೆಂಟ್ಸ್ ಇದೆ ಅವೆಲ್ಲ ಕೂಡ ಟೆಂಪ್ರೇಚರ್ ಎಷ್ಟು ತೋರಿಸಿದೆ, 26°C ತೋರಿಸ್ತದೆ ಅಂತ ಇಟ್ಕೊಳ್ಳೋಣ. ಅದೇ 26°C ಕೂಡ ಸರೌಂಡಿಂಗಲ್ಲೂ ಇರಬೇಕು. ಸರೌಂಡಿಂಗಲ್ಲೂ ಕೂಡ ಎಷ್ಟಿರಬೇಕು, 26°C ಇರಬೇಕು. ಆವಾಗ ನಾವೇನು ಹೇಳ್ತೀವಿ, ದ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ ಆರ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ mechanical equilibrium. Mechanical equilibrium means when there is no net force in the interior of the system or between the system and its surroundings ಅಂತೀವಿ. ಸೊ ವೆನ್ ದರ್ ಇಸ್ ನೋ ನೆಟ್ ಫೋರ್ಸ್ ಅಂತ ಹೇಳಿದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಅದ್ರ ಈಗ ಯಾವತ್ತು ನಾವು ವೇಯಿಂಗ್ ಮೆಷಿನ್ ತೊಗೊಳ್ತೀವಿ, ಆ ವೇಯಿಂಗ್ ಮೆಷಿನಲ್ಲಿ ಏನಿರುತ್ತೆ, ಪ್ಯಾನ್ ಇರುತ್ತೆ, ಇಲ್ಲೊಂದು ಸ್ಕೇಲ್ ಪ್ಯಾನ್ ಇರುತ್ತೆ, ಇಲ್ಲೊಂದು ಸ್ಕೇಲ್ ಪ್ಯಾನ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ರೀಡಿಂಗ್ ಸ್ಕೇಲ್ ಇರುತ್ತೆ. ಇಲ್ಲಿ ನಾವೇನು ಹೇಳ್ತೀವಿ, ಇಲ್ಲಿ ಅದು ಹೀಗೆ ಇರುತ್ತೆ ಆಯಿತಾ, ರೀಡಿಂಗ್ಸ್ ಇರುತ್ತೆ. ಇಲ್ಲೇನು ಹಾಕ್ತೀವಿ ನಾವು, 1 kg ಆಫ್ ರೈಸ್ ಅಥವಾ ದಾಲ್ ಹಾಕ್ತೀವಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ಹಾಗೇನೆ ನಾವೇನು ಹಾಕಬೇಕು, ವಿ ಶುಡ್ ಪ್ಲೇಸ್ 1 kg ಆಫ್ ಸ್ಟೋನ್ ಅಲ್ವಾ. ಅದೇನೆ 1 kg ಆಫ್ ಸ್ಟೋನ್ ಹಾಕಿದರೆ ಎಲ್ಲ ಏನು ತೋರಿಸಿದೆ, ಈಕ್ವಲ್ ತೋರಿಸಿದೆ. ಅಂದರೆ ಈಕ್ವಲ್ ಫೋರ್ಸ್ ಏನಾಗಬೇಕು, ಎಕ್ಸರ್ಟ್ ಆಗಬೇಕು. ಅದೇ ನಾನು ಇಲ್ಲಿ 1 kg ಆಫ್ ದಾಲ್ ಹಾಕ್ಕೊಂಡು ಇಲ್ಲಿ 1/2 kg ಹಾಕಿದರೆ ಏನಾಯ್ತು, 1/2 kg ಸ್ಟೋನ್ ಹಾಕಿದರೆ ಏನಾಯಿತು, ಈ 1 kg ಆಫ್ ದಾಲ್ ಏನಾಗುತ್ತೆ, ಕೆಳಗಡೆ ಬರುತ್ತೆ, ಇದು ಮೇಲೆ ಹೋಗುತ್ತೆ. ಅಂದಾಗ ಆ ಈಕ್ವಲ್ ಫೋರ್ಸ್ ಎಕ್ಸರ್ಟ್ ಆಗಲಿಲ್ಲ ಎರಡು ಪ್ಯಾನ್ ಮೇಲೆ. ಅದೇ ಥರನೇ ಇಲ್ಲೂ ಕೂಡ ಪ್ರತಿಯೊಂದು ಯಾವ ಸಿಸ್ಟಮಲ್ಲಿ ಇರ್ಬೋದು ಅಥವಾ ಸರೌಂಡಿಂಗಲ್ಲಿರ್ಬೋದು, ಪ್ರತಿಯೊಂದು ಆಬ್ಜೆಕ್ಟಿನ ಮೇಲೂ ಕೂಡ ಏನಾಗಬೇಕು, ಇಟ್ ಶುಡ್ ಎಕ್ಸಿಬಿಟ್ ಈಕ್ವಲ್ ಫೋರ್ಸ್. ಈಕ್ವಲ್ ಫೋರ್ಸ್ ಎಕ್ಸಿಸ್ಟ್ ಆಗಿರಬೇಕು. ಅವಾಗ ನಾವೇನು ಹೇಳ್ತೀವಿ, ಇಟ್ ಈಸ್ ಸೆಟ್ ಟು ದ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸ್ ಈಸ್ ಸೆಟ್ ಟು ಬಿ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಎ ಸಿಸ್ಟಮ್ ಈಸ್ ಸೆಟ್ ಟು ಬಿ ಇನ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಒನ್ ಇಟ್ಸ್ ಕೆಮಿಕಲ್ ಕಾಂಪೋಸಿಷನ್ ಇಸ್ ಸೇಮ್ ಥ್ರೂ ಔಟ್. ಸೊ ಈ ಕೆಮಿಕಲ್ ಕಾಂಪೋಸಿಷನ್ ಅಂತ ಹೇಳಿದಾಗ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಇರ್ತೀರಾ. ಸೊ ಇಫ್ ಯು ಟೇಕ್, ಅದಕ್ಕೆ ಎಕ್ಸ್ಪೆರಿಮೆಂಟಿಗೆ 1 cc ಆಫ್ ವಾಟರ್ ಅಂತ ಇರ್ತಿತ್ತು, 1 ಲೀಟರ್ ಆಫ್ ವಾಟರ್ ತೊಗೊಳ್ಳೋಣ. 1 ಲೀಟರ್ ಆಫ್ ವಾಟರ್ ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು ಅಂತ ಇರುತ್ತೆ. ಸಪೋಸ್ ಇಫ್ ಯು ಟೇಕ್ 2 ಲೀಟರ್ಸ್, 2 ಲೀಟರ್ನ ನೀರನ್ನ ತೊಗೊಳ್ತೀರಿ ಅಂತ ಇಟ್ಕೊಳ್ಳೋಣ. ಅವಾಗ ತೊಗೊಂಡಾಗ ಏನಾಗುತ್ತೆ,
ಎಕ್ಸ್ಪೆರಿಮೆಂಟ್ ಬರುತ್ತೆ ನಮಗೆ, ವಾಟ್ ಅಬೌಟ್ ದ ರಿಸಲ್ಟ್? ಅಕ್ಯುರೇಸಿ ಇರಲ್ಲ ಅಲ್ವಾ ನಮಗೆ. ಆ ಒಂದು ಎಕ್ಸ್ಪೆರಿಮೆಂಟಿಗೆ 1 ಲೀಟರ್ ಆಫ್ ವಾಟರೇ ತೊಗೋಬೇಕು ಅಂತ ಹೇಳಿದಾಗ ಏನಾಯಿತು, ನಮಗಲ್ಲಿ ಅಷ್ಟೇ ಲೀಟರ್ನ ವಾಟರ್ನ ತೊಗೊಂಡ್ರೆ ಮಾತ್ರ ನಮಗೆ ಏನು ಸಿಗುತ್ತೆ, ರಿಸಲ್ಟಲ್ಲಿ ಅಕ್ಯುರೇಸಿ ಬರುತ್ತೆ. ಅದೇ ಥರನೇ ಕೆಮಿಕಲ್ ಕಾಂಪೋಸಿಷನ್ ಅಂತ ಹೇಳಿದಾಗ ನಾವು ಸಿಸ್ಟಮಿನ ಕೆಮಿಕಲ್ ಕಾಂಪೋಸಿಷನ್ ಯಾವುದೇ ಇರ್ಬೋದು, ಸಿಸ್ಟಮಿನ ಕೆಮಿಕಲ್ ಕಾಂಪೋಸಿಷನ್ ಏನಾಗಿರಬೇಕು, ಇಟ್ ಶುಡ್ ಬಿ ಸೇಮ್. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ, ಕಾಂಪೋಸಿಷನ್ ಕಡಿಮೆ ಕಾಂಪೋಸಿಷನ್ ಜಾಸ್ತಿ ಅಂತ ಇದ್ದಾಗ ನಾವು ಅದನ್ನೇನು ಹೇಳಲ್ಲ, ಕೆಮಿಕಲ್ ಇಕ್ವಿಲಿಬ್ರಿಯಮಲ್ಲಿ ಇದೆ ಅಂತ ಹೇಳೋದಿಲ್ಲ. ಓಕೆ, ದಿಸ್ ಇಸ್ ಅಬೌಟ್ ದ ಥರ್ಮಲ್ ಇಕ್ವಿಲಿಬ್ರಿಯಮ್, ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮ್ ಆ್ಯಂಡ್ ಕೆಮಿಕಲ್ ಇಕ್ವಿಲಿಬ್ರಿಯಮ್. ಈ 3 ಇಕ್ವಿಲಿಬ್ರಿಯಮಲ್ಲಿ ಇದ್ದರೆ ಮಾತ್ರ ಸಿಸ್ಟಮ್ ಮತ್ತು ಸರೌಂಡಿಂಗ್ ಯಾವುದ್ರಲ್ಲಿದೆ ಅಂತ ಹೇಳ್ತೀವಿ, ಥರ್ಮೋಡೈನಮಿಕ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ದಟ್ಸ್ ಅಬೌಟ್ ದ ಥರ್ಮೋಡೈನಮಿಕ್ ಈಕ್ವಿಲಿಬ್ರಿಯಮ್. ನೆಕ್ಸ್ಟ್, ಥರ್ಮೋಡೈನಮಿಕ್ ಪ್ರಾಸೆಸ್. Thermodynamic process means any change in the thermodynamic variables such as pressure, volume and temperature leads to a change in state. Okay, change from one state to another state of a system is called thermodynamic process or simply process. ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಚೇಂಜ್ ಆಗಿರ್ಬೋದು, ಅದನ್ನೇನಂತ ಹೇಳ್ತೀವಿ ನಾವು, ಥರ್ಮೋಡೈನಮಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ಯಾವುದ್ರಲ್ಲಾಗಿರ್ಬೋದು, ಪ್ರೆಷರಲ್ಲಿರ್ಬೋದು, ವಾಲ್ಯೂಮಲ್ಲಿರ್ಬೋದು, ಟೆಂಪರೇಚರ್ ಅದನ್ನೇನು ಹೇಳ್ತೀವಿ ನಾವು, ಥರ್ಮೋಡೈನಮಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ಹಿಯರ್ ಆರ್ ಸಮ್ ಥರ್ಮೋಡೈನಮಿಕ್ ಪ್ರೋಸೆಸ್, ದಟ್ ಈಸ್ ಫಸ್ಟ್ ಒನ್ ಐಸೋಥರ್ಮಲ್. ಐಸೋಥರ್ಮಲ್ ಪ್ರೋಸೆಸ್ ಮೀನ್ಸ್ the thermodynamic process takes place at constant temperature. ಕಾನ್ಸ್ಟೆಂಟ್ ಟೆಂಪರೇಚರ್ಲಿ ಆಗುವಂಥ ಪ್ರೋಸೆಸ್ಗಳನ್ನು ನಾವೇನು ಹೇಳ್ತೀವಿ, ಐಸೋಥರ್ಮಲ್. ಐಸೋ ಮೀನ್ಸ್ ಸೇಮ್ ಅಲ್ವಾ, ಸೇಮ್ ಟೆಂಪರೇಚರ್ಲಿ ನಮಗೆ ಯಾವುದೇ ಒಂದು ಪ್ರೋಸೆಸ್ಸು ಕ್ಯಾರಿ ಔಟ್ ಆಗ್ತಿದೆ ಅಂತ ಹೇಳಿದಾಗ ಅದನ್ನ ನಾವೇನು ಹೇಳ್ತೀವಿ, ಐಸೋಥರ್ಮಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಅಡಿಯಾಬಾಟಿಕ್ ಪ್ರೋಸೆಸ್. ಅಡಿಯಾಬಾಟಿಕ್ ಮೀನ್ಸ್ ದ ಥರ್ಮೋಡೈನಮಿಕ್ ಪ್ರೋಸೆಸ್ ಇನ್ ವಿಚ್ ನೋ ಹೀಟ್ ಎಂಟರ್ಸ್ ಆರ್ ಲೀವ್ಸ್ ದ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ಅಡಿಯಾಬಾಟಿಕ್ ಪ್ರೋಸೆಸ್. ಸೊ ಇಯರ್ ಅದೊಂದು ಸಿಸ್ಟಮ್ ಅಂತ ಹೇಳಿದಾಗ ಆ ಸಿಸ್ಟಮಲ್ಲಿ ಏನಾಗಿದೆ, ಯಾವುದೋ ಒಂದು ಸಿಸ್ಟಮ್ ತೊಗೊಂಡಿದೆ ಅಂದರೆ ಯಾವುದೋ ಒಂದು ಇದರಲ್ಲಿ ಕಂಟೈನರಲ್ಲಿ ಗ್ಯಾಸ್ ತೊಗೊಂಡಿದ್ದೀವಿ ಅಂತ ಇಟ್ಕೊಂಡು ಗ್ಯಾಸ್ನ ಫಿಲಪ್ ಮಾಡಿದ್ದೀವಿ. ಇದರಲ್ಲಿ ಅದನ್ನ ಏನು ಮಾಡಿದ್ದೀವಿ, ಟೈಟಾಗಿ ಪಿಸ್ಟನ್ ಹಾಕಿಬಿಟ್ಟು ಕ್ಲೋಸ್ ಮಾಡಿದ್ವಿ ಅಂತ ಹೇಳಿದಾಗ ಹೊರಗಡೆ ಇಲ್ಲಿ ಹಿಂಗೆ ಕ್ಲೋಸ್ ಹಾಕಿದೆ, ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿದ್ವಿ. ಹೊರಗಡೆಯಿಂದನೂ ಹೀಟರ್ ಎಂಟ್ರಿ ಆಗಲ್ಲ, ಒಳಗಡೆ ಇರೋಂಥ ಹೀಟು ಕೂಡ ಏನಾಗಲ್ಲ, ಹೊರಗಡೆ ಹೋಗಲ್ಲ ಅಂತ ಹೇಳಿದಾಗ ಅಲ್ಲಿ ಪ್ರೋಸೆಸ್ ಆಗ್ತಿದ್ರೆ ಅದನ್ನು ನಾವೇನು ಹೇಳ್ತೀವಿ, ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ಸೊ ಹಿಯರ್ ದ ಥರ್ಮೋಡೈನಮಿಕ್ ಪ್ರೋಸೆಸ್ ಇನ್ ವಿಚ್ ನೋ ಹೀಟ್ ಎಂಟರ್ಸ್ ಆರ್ ಲೀವ್ಸ್ ದ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂತೇಳಿ. ನೆಕ್ಸ್ಟ್ ಹಿಯರ್ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಐಸೋಥರ್ಮಲ್ ಆ್ಯಂಡ್ ಅಡಿಯಾಬ್ಯಾಟಿಕ್ ಚೇಂಜಸ್. Here in isothermal process there is a heat exchange between the system and the surroundings. Okay, if you consider this as a system, ಈ ಕಡೆ ಒಳಗೆ ಸಿಸ್ಟಮಿಂದ ಹೊರಗಡೆ ಸರೌಂಡಿಂಗಿಗೆ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ, ಸರೌಂಡಿಂಗಿಂದ ಸಿಸ್ಟಮಿಗೆ ಏನಾಯಿತು, ಹೀಟ್ ಎಂಟರ್ ಆಯಿತು. ಯಾವುದರಲ್ಲಿ, ಐಸೋಥರ್ಮಲಲ್ಲಿ. ಈ ಕಡೆ ನೋಡಿ, ದೇರ್ ಈಸ್ ನೋ ಹೀಟ್ ಎಕ್ಸ್ಚೇಂಜ್ ಬಿಟ್ವೀನ್ ದ ಸಿಸ್ಟಮ್ ಆ್ಯಂಡ್ ದ ಸರೌಂಡಿಂಗ್ಸ್. ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ ಮಧ್ಯೆ ಏನಾಗಲ್ಲ ನಮಗೆ, ದೇರ್ ಈಸ್ ನೋ ಹೀಟ್ ಎಕ್ಸ್ಚೇಂಜ್. ದಟ್ಸ್ ಅ ಫಸ್ಟ್ ಡಿಫ್ರೆನ್ಸ್. ನೆಕ್ಸ್ಟ್, ಐಸೋಥರ್ಮಲಲ್ಲಿ ಯಾವ್ದು ಕಾನ್ಸ್ಟೆಂಟ್ ಇರುತ್ತೆ, ಆ್ಯಸ್ ವಿ ಸೆಡ್ ಇನ್ ದ ಡೆಫಿನೇಷನ್, ಐಸೋಥರ್ಮಲಲ್ಲಿ ಟೆಂಪರೇಚರ್ ರಿಮೈನ್ಸ್ ಕಾನ್ಸ್ಟೆಂಟು, ಬಟ್ ಅಡಿಯಾಬ್ಯಾಟಿಕಲ್ಲಿ ಏನಾಗಲ್ಲ, ಟೆಂಪರೇಚರು ವೇರಿ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್, ಸಿಸ್ಟಮ್ ಇಸ್ ಇನ್ ಥರ್ಮಲ್ ಕಾಂಟ್ಯಾಕ್ಟ್ ವಿತ್ ದ ಸರೌಂಡಿಂಗ್ಸ್. ಸರೌಂಡಿಂಗ್ ಜೊತೆ ಏನಾಗಿರುತ್ತೆ, ಅದು ಥರ್ಮಲ್ ಕಾಂಟ್ಯಾಕ್ಟಲ್ಲಿರುತ್ತೆ. ಸಿಸ್ಟಮ್ ಅಂದರೆ ಸರೌಂಡಿಂಗ್ ಜೊತೆ ಥರ್ಮಲ್ ಕಾಂಟ್ಯಾಕ್ಟಲ್ಲಿರುತ್ತೆ. ನೆಕ್ಸ್ಟ್ ಇಯರ್ ಸಿಸ್ಟಮ್ ಈಸ್ ಥರ್ಮಲಿ ಐಸೋಲೇಟೆಡ್ ಫ್ರಮ್ ದ ಸರೌಂಡಿಂಗ್ಸ್. ಥರ್ಮಲಿ ಐಸೋಲೇಟೆಡ್ ಅಂದರೆ ಸಿಸ್ಟಮಿಂದನೇ ಬೇರೆ ಆಗಿ ಏನಾಗಿರುತ್ತೆ, ಅದು ಟೆಂಪ್ರೇಚರು ಚೇಂಜ್ ಆಗಿರುತ್ತೆ. ಅವಾಗ ಏನು ಹೇಳ್ತೀವಿ ನಾವು, ಥರ್ಮಲಿ ಐಸೋಲೇಟೆಡ್ ಅಂತ ಹೇಳ್ತೀವಿ. ಥರ್ಮಲಿ ಐಸೋಲೇಟೆಡ್ ಅಂತ ಹೇಳಿದ್ರೆ ಹೀಟು ಒಳಗಡೆನೂ ಹೋಗೋಕ್ಕಾಗಲ್ಲ, ಹೊರಗಡೆನೂ ಬರೋಕ್ಕಾಗಲ್ಲ. ಅದನ್ನೇನು ಹೇಳ್ತೀವಿ ನಾವು, ಥರ್ಮಲಿ ಐಸೋಲೇಟೆಡ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಥರ್ಮೋಡೈನಮಿಕ್ ಪ್ರೋಸೆಸ್ ಇದೆ ಸ್ಲೋ ಪ್ರೋಸೆಸ್. ಥರ್ಮೋಡೈನಮಿಕ್ ಏನು ನಮಗೆ ಸ್ಲೋ ಪ್ರೋಸೆಸ್ಸು, ಬಟ್ ಇದು ಸಡನ್ ಪ್ರೋಸೆಸ್ ಅಂತೇಳಿ, ಸಡನ್ ಆಗಿ ಆಗೋಂಥ ಪ್ರೋಸೆಸ್ ನಾವು ಏನು ಹೇಳ್ತೀವಿ, ಸಡನ್ ಪ್ರೋಸೆಸ್ ಅಂತೇಳಿ. ಬಟ್ ಐಸೋಥರ್ಮಲ್ ಏನು ನಮಗೆ, ಇಟ್ ಈಸ್ ಎ ಸ್ಲೋ ಪ್ರೋಸೆಸ್. ಆ್ಯಂಡ್ ಈಕ್ವೇಷನ್ ಫಾರ್ ದ isothermal process is given by PV is equal to constant, and equation for adiabatic ಗೆ P into V to the power of gamma is equal to constant. gamma ಅಂತ ಹೇಳಿದ್ರೆ ನಾವು ಲಾಸ್ಟ್ ಚಾಪ್ಟರ್ಲಿ ರೇಷಿಯೋ ಆಫ್ ದ ಸ್ಪೆಸಿಫಿಕ್ ಹೀಟ್ಸ್ ಅಂತ ನೋಡಿದ್ವಿ ನಾವು, CP/CV. ಓಕೆ, ನೆಕ್ಸ್ಟ್ ಮೇಸ್ ರಿಲೇಷನ್ ಬರುತ್ತೆ. ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಹೇಳಿದ್ನಲ್ವ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ನೋಡಿದ್ವಿ ಅಲ್ವ ನಾವು. ಸೊ ಅದ್ರ ಎರಡರದ್ದು ರೇಷಿಯೋ ತೊಗೊಂಡ್ರೆ ಇಟ್ ಗಿವ್ಸ್ ದ ಗಾಮಾ, ದಟ್ ಈಸ್ PV to the power of gamma is equal to constant.
ನೆಕ್ಸ್ಟ್ ಎಕ್ಸಾಂಪಲ್, ಕೆಲವೊಂದು ಎಕ್ಸಾಂಪಲ್ಸ್ ಇದೆ ನೋಡಿ ಇಲ್ಲಿ. ಫ್ರೀಸಿಂಗ್ ಆಫ್ ವಾಟರ್, ನೆಕ್ಸ್ಟ್ ಮೆಲ್ಟಿಂಗ್ ಆಫ್ ಐಸ್ ಅಟ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಆಫ್ ವಾಟರ್. ವಾಟರ್ನ ಬಾಯ್ಲ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಒಂದು ಏನಾಗ್ತಿದೆ ನಮಗೆ, ವಾಟರ್ ಬಾಯ್ಲ್ ಆಗ್ತಿದೆ ಅಥವಾ ವಾಟರ್ ಫ್ರೀಸ್ ಆಗ್ತಿದೆ. ಇವೆಲ್ಲ ಕಾಮನ್ ಎಕ್ಸಾಂಪಲ್ಸ್ ನಿಮಗೆ ಐಸೋಥರ್ಮಲ್ ಪ್ರೋಸೆಸ್. ಓಕೆ, ನೆಕ್ಸ್ಟ್ ಬರ್ಸ್ಟಿಂಗ್ ಆಫ್ ಎ ಟೈರ್ ಆರ್ ಎ ಬಲೂನ್. ಸೊ ಬರ್ಸ್ಟಿಂಗ್ ಆಫ್ ಎ ಟೈರ್ ಆರ್ ಎ ಬಲೂನ್ ಅಂತ ಹೇಳಿದಾಗ, ಸೊ ಬಲೂನ್ ಯಾವಾಗ ನಮಗೆ ಬ್ಲಾಸ್ಟ್ ಆಗುತ್ತೆ ಅಂತ ಗೊತ್ತಾಗಲ್ಲ ಅಲ್ವಾ ನಮಗೆ. ಸೊ ಅಲ್ಲಿ ಒಳಗಡೆ ಏನಾಯಿತು, ಆ ಬಲೂನ್ ಅಥವಾ ಟೈರಲ್ಲಿ ಏನಾಯಿತು, ಹೀಟು ಜಾಸ್ತಿ ಆದಾಗ ಬಲೂನು ಬರ್ಸ್ಟ್ ಆಗುತ್ತೆ. ಅದೇ ಥರನೇ ಎಕ್ಸಾಂಪಲ್ಗಳು ಕೆಲವೊಂದು ನೋಡ್ಕೊಳ್ತಾ ಹೋಗ್ಬೋದು ನಾವು. ಕಾಮನ್ ಡೈಲಿ ಯೂಸ್ ಮಾಡೋವಂಥ ಎಕ್ಸಾಂಪಲ್ಸ್ಗಳನ್ನು ಕೆಲವೊಂದು ಹೇಳ್ತಾ ಹೋಗ್ಬೋದು. ಓಕೆ, next isobaric process. Isobaric process means the thermodynamic process takes place at constant pressure. Iso means same, baric. So here ನಾವು ಯಾವುದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅಲ್ಲಿ ನೋಡಿದ್ವಿ, ಬ್ಯಾರೋಮೀಟರ್ ಅಂತ ಹೇಳಿದ್ವಿ ಅಲ್ವಾ. ಸೊ ದಟ್ ಈಸ್ ಬಾರಿಕ್. ಐಸೋಬಾರಿಕ್ ಅಂತ ಹೇಳಿದಾಗ ದ ಥರ್ಮೋಡೈನಮಿಕ್ ಪ್ರೊಸೆಸ್ ದಟ್ ಟೇಕ್ಸ್ ಪ್ಲೇಸ್ ಅಟ್ ಕಾನ್ಸ್ಟಂಟ್ ಪ್ರೆಷರ್ ಈಸ್ ಕಾಲ್ಡ್ ಐಸೋಬಾರಿಕ್ ಪ್ರೊಸೆಸ್ ಅಂತ ಹೇಳ್ತೀವಿ ನಾವು. ಬಾಯ್ಲಿಂಗ್ ಆಫ್ ವಾಟರ್ ಇನ್ ಎ ಓಪನ್ ಕಂಟೈನರ್, ಕುಕ್ಕಿಂಗ್ ಇನ್ ಎ ಓಪನ್ ಲಿಡ್ ಕಂಟೈನರ್. ಅಂದರೆ ಪ್ರೆಷರ್ ಕಾನ್ಸ್ಟಂಟ್ ಇಟ್ಕೊಂಡು, ಈಗ ಯಾವುದು ಓಪನ್ ಕಂಟೈನರ್ ಅಂದರೆ ಜಸ್ಟು ಯಾವುದೋ ಒಂದು ಇದನ್ನು ದಾಲ್ ಅಥವಾ ರೈಸ್ನ ನಾವು ಏನು ಮಾಡ್ತಾಯಿದ್ದೀವಿ, ಕುಕ್ ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ಅದನ್ನು ಕ್ಲೋಸ್ ಮಾಡಿಲ್ಲ. ಓಕೆ, ಪ್ರೆಷರ್ ಕುಕ್ಕರ್ ಅಂತ ನಾವು ಯಾಕೆ ಹೇಳ್ತೀವಿ ಅಂತ ಹೇಳಿದಾಗ ಅದ್ರ ಒಳಗಡೆ ಒಂದೇ ಪ್ರೆಷರ್ ಎಕ್ಸೆಟ್ ಆಗುತ್ತೆ. ಅಥವಾ ಜಸ್ಟ್ ಇವಾಗ ನಾವು ಲಿಡ್ನ ತೆಗ್ಬಿಟ್ಟು ಬರೀ ಹಾಗೆ ಇದು ಮಾಡ್ತಾಯಿದ್ದೀವಿ, ಎಲ್ಲದನ್ನು ಕುದಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಅಲ್ಲೇನಾಯ್ತು, ಅಲ್ಲಿ ಕಾನ್ಸ್ಟಂಟ್ ಪ್ರೆಷರು ಕಾನ್ಸ್ಟಂಟ್ ಆಯಿತು. ಅದನ್ನೇನು ಹೇಳ್ತೀವಿ ನಾವು, ಐಸೋಬಾರಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಐಸೋಕೋರಿಕ್ ಅಂದರೆ ಕಾನ್ಸ್ಟೆಂಟ್ ವಾಲ್ಯೂಮ್ನ ಕಾನ್ಸ್ಟೆಂಟ್ ಇಟ್ಕೊಂಡು ಏನು ಮಾಡೋದು ನಾವು, ಆ ಒಂದು ಪ್ರೋಸೆಸ್ನ ಕ್ಯಾರಿಔಟ್ ಮಾಡೋದನ್ನು ನಾವೇನು ಹೇಳ್ತೀವಿ, ಐಸೋಕೋರಿಕ್ ಅಂತ ಹೇಳ್ತೀವಿ. ಕುಕ್ಕಿಂಗ್ ಇನ್ ಎ ಪ್ರೆಷರ್ ಕುಕ್ಕರ್, ಹೀಟ್ ಗಿವನ್ ಟು ಎ ಸಿಸ್ಟಮ್ ವಿತ್ ಫಿಕ್ಸ್ಡ್ ವಾಲ್ಸಿಗೆ ಅಥವಾ ಪ್ರೆಷರ್ ಕುಕ್ಕರಲ್ಲಿ ನಾವೇನು ಮಾಡ್ತೀವಿ, ಲಿಡ್ನ ಕ್ಲೋಸ್ ಮಾಡಿಬಿಡ್ತೀವಲ್ವ. ಲಿಡ್ನ ಕ್ಲೋಸ್ ಮಾಡಿದಾಗ ಏನಾಯ್ತು, ನಮಗೆ ಕ್ವಾಂಟಿಟಿ ನಮಗೆ ಏನು ಚೇಂಜ್ ಆಗಲ್ಲ, ದಟ್ ಈಸ್ ಕಾನ್ಸ್ಟೆಂಟ್ ವಾಲ್ಯೂಮ್. ಓಕೆ, ಅದನ್ನು ನಾವೇನು ಹೇಳ್ತೀವಿ, ಐಸೋಕೋರಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಾಸಿ ಸ್ಟ್ಯಾಟಿಕ್ ಪ್ರೋಸೆಸ್ ಮೀನ್ಸ್ ಎ ಕ್ವಾಸಿ ಸ್ಟ್ಯಾಟಿಕ್ ಇಸ್ ಎ ಇನ್ಫೈನಿಟಿಸಿಮಲಿ ಸ್ಲೋ ಪ್ರೋಸೆಸ್ ಸಚ್ ದಟ್ ದ ಸಿಸ್ಟಮ್ ರಿಮೈನ್ಸ್ ಇನ್ ಥರ್ಮಲ್ ಆ್ಯಂಡ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ವಿತ್ ದ ಸರೌಂಡಿಂಗ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಹಿಯರ್ ಎ ಕ್ವಾಸಿ ಸ್ಟ್ಯಾಟಿಕ್ ಇಸ್ ಎ ಇನ್ಫೈನಿಟಿಸಿಮಲಿ ಸ್ಲೋ ಪ್ರೋಸೆಸ್ ಅದೊಂದು ಸಿಸ್ಟಮ್ ರಿಮೈನ್ಸ್ ಇನ್ ಥರ್ಮಲ್ ಆ್ಯಂಡ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಸಿಸ್ಟಮ್ಮು ಸರೌಂಡಿಂಗ್ ಜೊತೆ ಥರ್ಮಲ್ ಕಾಂಟ್ಯಾಕ್ಟಲ್ಲಿರುತ್ತೆ ಆ್ಯಂಡ್ ಕೆಮಿಕಲ್ ಇಕ್ವಿಲಿಬ್ರಿಯಮಲ್ಲಿರುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಕ್ವಾಸಿ ಸ್ಟ್ಯಾಟಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೈಕ್ಲಿಕ್ ಪ್ರೋಸೆಸ್ ಮೀನ್ಸ್ ಇಫ್ ದ ಸಿಸ್ಟಮ್ ರಿಟರ್ನ್ಸ್ ಟು ಇಟ್ಸ್ ಇನಿಷಿಯಲ್ ಸ್ಟೇಟ್ ಇನ್ ಎ ಪ್ರೋಸೆಸ್ ಈಸ್ ಕಾಲ್ಡ್ ಸೈಕ್ಲಿಕ್ ಪ್ರೋಸೆಸ್. ಇನ್ ಎ ಸೈಕ್ಲಿಕ್ ಪ್ರೋಸೆಸ್ ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ ಝೀರೋ. ಓಕೆ, ಯಾವುದೋ ಒಂದು ಇವಾಗ ಪ್ರೆಷರು, ವಾಲ್ಯೂಮು, ಟೆಂಪರೇಚರ್ P1, V1, T1 ಇದೆ ಆಯಿತಾ. ಯಾವುದೋ ಒಂದು ಆಬ್ಜೆಕ್ಟನ್ನು ಅಥವಾ ಲಿಕ್ವಿಡನ್ನು ನಾವು ಹೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳೋಣ, ಅದ್ರದ್ದು ಪ್ರೆಷರ್ ಏನಾಯಿತು, P2, T2 ಚೇಂಜ್ ಆಯಿತು. ನೆಕ್ಸ್ಟು ಮತ್ತೆ ಅದನ್ನು ಇನ್ನೊಂದು ಪ್ರೋಸೆಸ್ಸಿಗೆ ತೊಗೊಂಡೋದಾಗ ಎಗೇನ್ ಏನು ಮಾಡಬೇಕು, ಇಟ್ ಶುಡ್ ರಿಟರ್ನ್ ಟು ದ ಒರಿಜಿನಲ್ ಸ್ಟೇಟ್ P1, V1, T1. ಆವಾಗ ಆ ಪ್ರೋಸೆಸ್ನ ನಾವೇನು ಹೇಳ್ತೀವಿ, ರಿವರ್ಸಿಬಲ್ ಪ್ರೋಸೆಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ರಿವರ್ಸಿಬಲ್ ಪ್ರೋಸೆಸ್ ಅಂತ ಹೇಳಿದಾಗ ಇಸ್ ಪ್ರೋಸೆಸ್ ದಟ್ ಕ್ಯಾನ್ ಬಿ ಮೇಡ್ ಟು ಗೋ ಇನ್ ದ ಸೈಕ್ಲಿಕ್ ಹೇಳ್ತಾ ಇದ್ವಿ ಅಲ್ವಾ. ಸೈಕ್ಲಿಕ್ ಪ್ರೋಸೆಸ್ ಮೀನ್ಸ್ ಇಫ್ ದ ಸಿಸ್ಟಮ್ ರಿಟರ್ನ್ಸ್ ಟು ಇಟ್ಸ್ ಇನಿಷಿಯಲ್ ಸ್ಟೇಟ್ ಇನ್ ಎ ಪ್ರೋಸೆಸ್. ಇನಿಷಿಯಲ್ ಸ್ಟೇಟ್ P1, V1, T1 ಸ್ಟೇಟ್ ಇದೆ ಅಂತ ಹೇಳಿದಾಗ ಕೆಲವೊಂದು ಪ್ರೋಸೆಸ್ ಆದಮೇಲೂ ಕೂಡ ಅದು ಮತ್ತೆ ಇನಿಷಿಯಲ್ ಪ್ರೋಸೆಸ್ಸಿಗೆ ಹೋಗುತ್ತೆ ಅಂತ ಹೇಳಿದಾಗ ಅಥವಾ ಇನಿಷಿಯಲ್ ಸ್ಟೇಟಿಗೆ ಹೋಗುತ್ತೆ ಅಂತ ಹೇಳಿದಾಗ ಆ ಒಂದು ಸ್ಟೇಟನ್ನ ಏನು ಹೇಳ್ತೀವಿ ನಾವು, ಸೈಕ್ಲಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಸೈಕ್ಲಿಕ್ ಪ್ರೋಸೆಸ್ ಆದಾಗ ಇಂಟರ್ನಲ್ ಎನರ್ಜಿ ಏನಾಯ್ತಲ್ಲಿ ಝೀರೋ, ದೆರ್ ಈಸ್ ನೋ ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿ. ಓಕೆ, ನೆಕ್ಸ್ಟ್ ರಿವರ್ಸಿಬಲ್ ಪ್ರೋಸೆಸ್ ಅಂದರೆ ಎನಿ ಪ್ರೋಸೆಸ್ ದಟ್ ಕ್ಯಾನ್ ಬಿ ಮೇಡ್ ಟು ಗೋ ಇನ್ ದ ರಿವರ್ಸ್ ಡೈರೆಕ್ಷನ್ ವಿತ್ ವರ್ಕ್ ಆ್ಯಂಡ್ ಹೀಟ್ ಎಫೆಕ್ಟ್ಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಟು ದಟ್ ಇನ್ ದ ಡೈರೆಕ್ಟ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ರಿವರ್ಸಿಬಲ್ ಪ್ರೋಸೆಸ್ ಅಂತ ಹೇಳ್ತೀವಿ ನಾವು. ಓಕೆ, ಇಫ್ ಅಸಿಸ್ಟ್ ಅಂದರೆ ಒಂದು ಪ್ರೋಸೆಸ್ನ ನಾವು ರಿವರ್ಸಿಬಲ್, ಇವಾಗ ಯಾವುದೋ ಒಂದು ಪ್ರೋಸೆಸ್ಸಲ್ಲಿ ಪ್ರೆಷರ್ P1, V1, T1 ಇದೆ, ಅದನ್ನು ನಾವು ಯಾವುದೋ ಒಂದು ಪ್ರೋಸೆಸ್ಸಲ್ಲಿ ಐಸೋಥರ್ಮಲ್ಲೋ, ಅಡಿಯಾಬ್ಯಾಟಿಕೋ, ಐಸೋಕೋರಿಕೋ, ಐಸೋಬಾರಿಕೋ ಏನೋ ಒಂದು ಪ್ರೋಸೆಸ್ ಮಾಡಿ ನಾವೇನು ಮಾಡ್ತೀವಿ, P2, V2, T2 ಸ್ಟೇಟಿಗೆ ತೊಗೊಂಡು ಹೋಗ್ತೀವಿ ಅಂತ ಇಟ್ಕೋಣ. ನೆಕ್ಸ್ಟು ಇಲ್ಲಿ ಏನೋ ಸಮ್ ಚೇಂಜಸ್ ಆಗಿರುತ್ತೆ, ಯಾವುದೋ ಒಂದು ಸ್ಟೇಟ್ 1, ಸ್ಟೇಟ್ 2, ಸ್ಟೇಟ್ 3 ಆಗಿರುತ್ತೆ. ನಾವು ಅದನ್ನು ಮತ್ತೆ ರಿವರ್ಸ್ ಮಾಡ್ತೀವಿ ಅಂತ ಹೇಳಿದಾಗ ಸ್ಟೇಟು 4 ಆಗಿರುತ್ತೆ ಅಂತ ಇಟ್ಕೋಣ. ಸ್ಟೇಟ್ 4, ಸ್ಟೇಟ್ 3, ಸ್ಟೇಟ್ 2, ಸ್ಟೇಟ್ 1 ಎಗೇನ್ ಇಟ್ಸ್ ರಿಟರ್ನ್ ಟು ಇಟ್ಸ್ ಇನಿಷಿಯಲ್ ಸ್ಟೇಟ್ P1, V1, T1ಗೆ ವಾಪಸ್ ತರ್ಬೋದು ನಾವು. ಆ ಒಂದು ಪ್ರೋಸೆಸ್ನ ನಾವೇನು ಹೇಳ್ತೀವಿ, ರಿವರ್ಸಿಬಲ್ ಸ್ಟೇಟ್ ಅಂತ
ರಿವರ್ಸಿಬಲ್ ಸ್ಟೇಟ್ ಅಥವಾ ರಿವರ್ಸಿಬಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ಇಫ್ ಎ ಸಿಸ್ಟಮ್ ಚೇಂಜಸ್ ಫ್ರಮ್ ಎ ಸ್ಟೇಟ್ ಎ ಟು ಎ ಸ್ಟೇಟ್ ಬಿ ಬೈ ಟೇಕಿಂಗ್ ಎ heat Q and by doing a work W, then the change from B to A is reversible if the system gives out the heat Q when the work W is done on the system. No actual change in fully reversible, but many processes when carried out slowly are practically reversible. ಅಂದರೆ ಈಗ ಒಂದು ಯಾವುದೋ ಒಂದು ಸಿಸ್ಟಮ್ ಎ ಇಂದ ಬಿಗೆ ಚೇಂಜ್ ಆಗ್ತಿದೆ. ಓಕೆ, ಎಷ್ಟೋ ಅಮೌಂಟ್ ಆಫ್ ಹೀಟು ಕ್ಯೂ ಅಮೌಂಟ್ ಆಫ್ ಹೀಟ್ ತೊಗೊಂಡು ಎ ಇಂದ ಬಿಗೆ ಚೇಂಜ್ ಆಗ್ತಿದೆ. ಅದೇನೇ ಸಮ್ ವರ್ಕ್ ಡನ್ ಎಷ್ಟಾಗ್ತಿದೆ, ಡಬ್ಲ್ಯೂ ಆಗ್ತಿದೆ. ನೆಕ್ಸ್ಟು ಬಿ ಟು ಎನ ಅದನ್ನು ವಾಪಸ್ ಕಳಿಸ್ತೀವಿ ಅಂತ ಹೇಳಿದಾಗ ಅದೇ ಒಂದು ಹೀಟ್ ಎನರ್ಜಿ ಯೂಸ್ ಮಾಡ್ಕೊಳ್ತದೆ. ಹೀಟ್ನ ಏನು ಮಾಡ್ತಿದೆ, ಅದು ವಾಪಸ್ ಹೀಟ್ ಕ್ಯೂನ ವಾಪಸ್ ಕೊಡ್ತದೆ. ವರ್ಕ್ ಡನ್ ಎಷ್ಟು ಕೊಡ್ತದೆ, ನಮಗೆ ಡಬ್ಲ್ಯೂ ಬರ್ತದೆ ವರ್ಕ್ ಡನ್ನು. ಬಟ್ ಹಿಯರ್ ಆ ಒಂದು ಡೈರೆಕ್ಟ್ ಪ್ರೊಸೆಸ್ನಾಗಿರೋಂಥ ಪ್ರೋಸೆಸ್ ಎಲ್ಲ ಏನಾಗ್ತಾ ಹೋಗುತ್ತೆ, ಎಕ್ಸಾಕ್ಟ್ಲಿ ರಿವರ್ಸ್ಡ್. ಓಕೆ, ಪ್ರೆಷರು ಇನ್ಕ್ರೀಸ್ ಆಗಿದ್ದರೆ ಇಲ್ಲೇನಾಯಿತು, ಪ್ರೆಷರು ಡಿಕ್ರೀಸ್ ಆಯಿತು. ವಾಲ್ಯೂಮು ಡಿಕ್ರೀಸ್ ಆಗಿದ್ದರೆ ವಾಲ್ಯೂಮು ಇನ್ಕ್ರೀಸ್ ಆಯಿತು. ಸೊ ಡೈರೆಕ್ಟ್ ಸ್ಟೇಟಲ್ಲಿ ಏನು ಚೇಂಜ್ ಆಗಿರುತ್ತೋ ಅದು ಉಲ್ಟಾ ರಿವರ್ಸಿಬಲ್ಸ್ ಯಾವುದರಲ್ಲಿ ಉಲ್ಟಾ ಸ್ಟೇಟಲ್ಲಿ ಆಗಿರುತ್ತೆ. ನೆಕ್ಸ್ಟ್, ನೋ ಆ್ಯಕ್ಚುಯಲ್ ಚೇಂಜ್ ಈಸ್ ಫುಲ್ಲಿ ರಿವರ್ಸಿಬಲ್. ಯಾವುದೇ ಒಂದು ಪ್ರೋಸೆಸ್ನ ನಾವು 100% ರಿವರ್ಸಿಬಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಸೊ ದೇರ್ ಇಸ್ ಅ ಲಿಟ್ಲ್ ಬಿಟ್ ವೇರಿಯೇಷನ್ ಇನ್ ದ ವೇರಿಯೇಬಲ್ಸ್ ಏನಾಗಿರುತ್ತೆ, ಲಿಟ್ಲ್ ಬಿಟ್ ವೇರಿಯೇಷನ್ಸ್ ಇದ್ದೇ ಇರುತ್ತೆ ನಮಗೆ. ಬಟ್ ಮೆನಿ ಪ್ರೋಸೆಸ್ ವೆನ್ ಕ್ಯಾರಿಡ್ ಔಟ್ ಸ್ಲೋಲಿ ಆರ್ ಪ್ರಾಕ್ಟಿಕಲಿ ರಿವರ್ಸಿಬಲ್. ಕೆಲವೊಂದು ಪ್ರೋಸೆಸ್ ನಾವು ಪ್ರಾಕ್ಟಿಕಲ್ ಆಗಿ ಏನು ಮಾಡ್ಬೋದು, ರಿವರ್ಸಿಬಲ್ ಮಾಡ್ಬೋದು ಇಫ್ ಯು ಟೇಕ್ ಇನ್ ದ ವೆರಿ ಸ್ಲೋಲಿ ಪ್ರೋಸೆಸ್. ಓಕೆ, ನೆಕ್ಸ್ಟ್ ಎ ಸ್ಲೋ ಐಸೋಥರ್ಮಲ್ ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡಿ. ಎ ಸ್ಲೋ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಆರ್ ಕಂಪ್ರೆಷನ್ ಆಫ್ ಎ ಗ್ಯಾಸ್ ಈಸ್ ರಿವರ್ಸಿಬಲ್. ಸ್ಲೋ ಕಂಪ್ರೆಷನ್ ಆಫ್ ಎ ಸ್ಪ್ರಿಂಗ್ ಅಂತ ಹೇಳ್ತೀವಲ್ವ ನಾವು. ಸೊ ಹಿಂಗೆ ಸ್ಪ್ರಿಂಗ್ ಇದೆ ಅಂತ ಹೇಳಿದಾಗ ಸ್ಪ್ರಿಂಗನ್ನು ಏನು ಮಾಡ್ತೀವಿ, ಜಸ್ಟ್ ಹಿಂಗೆ ಅದನ್ನು ಕಂಪ್ರೆಸ್ ಮಾಡಿ ಬಿಟ್ವಿ ಅಂತ ಹೇಳ್ತೀವಿ ಅಂತ ಹೇಳಿದಾಗ ತುಂಬ ಎಳೆದು ಬಿಟ್ಟರು ಕೂಡ ಏನಾಯ್ತು, ಅಲ್ಲಿ ತುಂಬ ಎಳೆದು ಬಿಟ್ಟರೆ ಇದರ ಲೆಂತಲ್ಲಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಜಸ್ಟ್ ನಿಧಾನವಾಗಿ ಕಂಪ್ರೆಸ್ ಮಾಡಿ ನಿಧಾನವಾಗಿ ಬಿಟ್ಟರೆ ಅದ್ರ ಇನಿಷಿಯಲ್ ಸ್ಟೇಟು ಫೈನಲ್ ಸ್ಟೇಟ್ ಏನಾಗಿರುತ್ತೆ, ಇಟ್ ಈಸ್ ಸೇಮ್. ಓಕೆ, ಅದನ್ನೇನು ಹೇಳ್ತೀವಿ ನಾವು, ರಿವರ್ಸಿಬಲ್. ಸೊ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ರಿವರ್ಸಿಬಲ್ ಪ್ರೊಸೆಸ್ಸಿಗೆ. ಐಸನ್ನ ವಾಟರಾಗೂ ಕೂಡ ಕನ್ವರ್ಟ್ ಮಾಡ್ಬೋದು. ವಾಟರ್ನ ಏನು ಮಾಡ್ಬೋದು, ವಿ ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಐಸ್ ಅಲ್ವಾ. ವಾಟರ್ನ ಫಸ್ಟು ಐಸಾಗಿ ಕನ್ವರ್ಟ್ ಮಾಡಿಕೊಂಡು ಐಸನ್ನ ಏನು ಮಾಡ್ಬೋದು, ಎಗೇನ್ ವಾಟರಾಗೂ ಕನ್ವರ್ಟ್ ಮಾಡ್ಕೋಬೋದು. ಅವೆಲ್ಲ ಏನು ಹೇಳ್ತೀವಿ ನಾವು, ರಿವರ್ಸಿಬಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇರಿವರ್ಸಿಬಲ್ ಪ್ರೋಸೆಸ್ ಮೀನ್ಸ್ ಎನಿ ಪ್ರೋಸೆಸ್ ದಟ್ ಕೆನಾಟ್ ಬಿ ಮೇಡ್ ಟು ಗೋ ಇನ್ ದ ರಿವರ್ಸ್ ಡೈರೆಕ್ಷನಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಯಾವುದು ಪ್ರೋಸೆಸ್ ನಾವೇನು ಹೇಳ್ತೀವಿ, ಇರ್ರಿವರ್ಸಿಬಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಇವಾಗ ಪ್ರೆಷರ್ P1 V1 T1 ಇದೆ, ಅದನ್ನು ಡೈರೆಕ್ಟ್ ಪ್ರೊಸೆಸಲ್ಲಿ ನಾವು ಕಳಿಸಿದ್ರು ಕೂಡ ಅದೇನಾಯಿತು, P2 V2 T2 ಚೇಂಜ್ ಆಯಿತು ಅಂದರೆ ವಾಪಸ್ ಏನೇ ಸ್ಟೇಟಿಗೆ ತೊಗೊಂಬಂದ್ರು ಅದು P1 V1 T1ಗೆ ಬರೋದಿಲ್ಲ. ಆ ಒಂದು ಪ್ರಾಸೆಸ್ ನಾವೇನು ಹೇಳ್ತೀವಿ, ಇರ್ರಿವರ್ಸಿಬಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲು ಎಕ್ಸ್ಪ್ಲೋಷನ್ನು, ಹೀಟಿಂಗ್ ಆಫ್ ಎ ವೈರ್ ಡ್ಯೂ ಟು ಫ್ಲೋ ಆಫ್ ಕರೆಂಟು, ಡಿಸಾಲ್ವಿಂಗ್ ಆಫ್ ಸಾಲ್ಯೂಟ್ ಲೈಕ್ ಎ ಸಾಲ್ಟ್ ಆರ್ ಶುಗರ್ ಇನ್ ವಾಟರ್. ಸೊ ಈಗ ಯಾವುದೋ ಒಂದು ಇದರಲ್ಲಿ 1 ಸ್ಪೂನ್ ಶುಗರ್ ಹಾಕ್ಕೊಂಡು ನೀರು ಹಾಕಿ ಕಲಿಸ್ತೀರ, ವಾಪಸ್ ಶುಗರ್ನ ತೆಕ್ಕೊಳಕ್ಕೆ ಬರುತ್ತೆ, ಅದು ಇಟ್ ಈಸ್ ಇಂಪಾಸಿಬಲ್ ಅಲ್ವಾ. ಸಾಲ್ಟ್ನ ಹಾಕ್ಬಿಟ್ಟು ಏನು ಮಾಡ್ತೀರಾ, ಸ್ಟಿರ್ ಮಾಡಿ ಸಾಲ್ಟ್ ವಾಟರ್ ಮಾಡ್ತೀರಾ, ವಾಪಸ್ ಸಾಲ್ಟ್ನ ತೆಕ್ಕೊಳಕ್ಕೆ ಬರುತ್ತಾ, ಇಲ್ಲ. ಅಥವಾ ಎಕ್ಸಾಂಪಲ್ ಮಿಲ್ಕಿಂದ ಕರ್ಡ್. ಸೊ ಹಾಲಿಂದ ಮೊಸರನ್ನ ಮಾಡ್ತೀವಿ, ಮೊಸರಿಂದ ಹಾಲು ಮಾಡೋಕ್ಕಾಗತ್ತಾ, ನೋ, ಇಟ್ ಈಸ್ ಇಂಪಾಸಿಬಲ್ ಅಲ್ವಾ. ಸೊ ದೋಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದಿ ಇರಿವರ್ಸಿಬಲ್ ಪ್ರೋಸೆಸ್ ಅಂತ ಹೇಳ್ತಾ ಇರ್ತೀವಿ. ಓಕೆ, ದಟ್ ಇಸ್ ಅಬೌಟ್ ದ ರಿವರ್ಸಿಬಲ್ ಪ್ರೋಸೆಸ್ ಆ್ಯಂಡ್ ಇರಿವರ್ಸಿಬಲ್ ಪ್ರೋಸೆಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇಂಟರ್ನಲ್ ಎನರ್ಜಿ ಕಾನ್ಸೆಪ್ಟ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.